ಅಣ್ಣ ಎಲ್ಲಿ ತಗೋಯ್ತೀರಾ ಅಣ್ಣ ಎಲ್ಲಿ ಗಂಟ ಹೋಗ್ತೀರಾ ಬ್ರೋ ಎಲ್ಲಿ ತಗೋಯ್ತೀರಾ ಬ್ರೋ ಎಷ್ಟು ಹೋಗ್ತೀರಾ ಬ್ರೋ ಎಲ್ಲಿ ಗಂಟ ಹೋಗ್ತೀರಾ ಎಲ್ಲಿ ಗಂಟ ಹೋಗ್ತೀರಾ ಬ್ರೋ ಎಲ್ಲಿ ಗಂಟ ಹೋಗ್ತೀರಾ ಚೆಕ್ ಪೋಸ್ಟ್ ಗಂಟ ಹೋಗ್ತೀರಾ ಬೇರೆ ಹೋಗ್ತೀರಾ ಅಣ್ಣ ಎಲ್ಲಿ ಗಂಟ ಹೋಗ್ತೀರಾ ಬ್ರದರ್ ನನ್ನ ಡ್ರಾಪ್ ಹಾಕಿ ಟೀ ಕುಡಿ ಬನ್ನಿ ಅಂತ ಕರೀತಾವ್ರೆ ಫ್ರೀ ಆಗಿ ವಾಟರ್ ಬಾಟ್ಲು ಸಿಕ್ಕೈತೆ ಕುಡಿಯೋದಕ್ಕೆ ಚೆನ್ನಾಗೈತೆ ಒಂದೇ ಗಾಡಿಲಿ ಎರಡೆರಡು ಸತಿ ಹೋಗ್ಬಾರ್ದು ನಾನು ಒಂದ್ ಗಾಡಿಲಿ ಒಂದೇ ಗೋವಾಗ ರೀಚ್ ಆಗಿದ್ದೀನಿ ಇದುವರೆಗೂ ನಾನು ಧ್ರುವತಾರಿಯಾಗಿದ್ದೆ ಇನ್ಮೇಲೆ ಜ್ವಾಲಾಮುಖಿಯಾಗಿ ಸಿಡಿದು ಬಿಡ್ತೀನಿ ಗುರು ನಾನಿವತ್ತು ಫ್ರೀಯಾಗಿ ಗೋವಾಗೆ ಹೋಯ್ತಾ ಇದ್ದೀನಿ ಲಾಸ್ಟ್ ಟೈಮು ಮೈಸೂರಿಗೆ ಫ್ರೀಯಾಗಿ ಡ್ರಾಪ್ ಕೇಳ್ಕೊಂಡು ಮೈಸೂರಿಗೆ ಹೋಗಿದೆ ಸೊ ಈ ಸಲ ಗೋವಾಗೆ ಹೋಯ್ತಾ ಇದ್ದೀನಿ ಇಲ್ಲಿಂದ ಗೋವಾ ಬಂದು 541 ಕಿಲೋಮೀಟರ್ ಇದೆ ಎಕ್ಸಾಕ್ಟ್ಲಿ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಆಟೋಗಳಾಗಿರ್ಬೋದು ಲಾರಿಗಳಾಗಿರ್ಬೋದು ಇಲ್ಲ ಎತ್ತಿನ ಗಾಡಿಗಳಾಗಿರ್ಬೋದು ಸೊ ಏನೇನು ಗಾಡಿಗಳು ಸಿಗ್ತಾವೆ ಎಲ್ಲರ ಹತ್ರನೂ ಫ್ರೀಯಾಗಿ ಡ್ರಾಪ್ ಕೇಳ್ಕೊಂಡು ಗೋವಾಗೆ ಹೋಯ್ತೀನೋ ಇಲ್ವೋ ಅನ್ನೋದನ್ನ ನೋಡೋಣ ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದದ್ದು ನಾನೀಗ ದಾರಿ ತಪ್ಪು ಹೋಗ್ತಾ ಇದ್ದೀನಿ ಗೋವಾ ಹೋಯ್ತಾ ಇದ್ದೀನಿ ಕುಣಿಗಲು ಡ್ರಾಪ್ ಬಂದಿದ್ರು ಹಾಂ ನಡೀರಿ ಬ್ರೋ ಅದೊಂದೇ ಡ್ರಾಪ್ ಆಯಿತು ಇವಾಗ ಬಂದು ಇಲ್ಲಿ ಕೃಷ್ಣಾಚಲ ಹೋಟ್ಲ್ ಹತ್ರ ಇದ್ದೀನಿ ಸೊ ಇವಾಗ ಟೈಮ್ ಬಂದು 8:10 ಸೊ ನಾನು ಬಿಟ್ಟಿದ್ದು 8 ಗಂಟೆಗೆ ಫ್ರೀಯಾಗಿ ತಿಂಡಿ ಮತ್ತು ಕಾಫಿ ಟೀ ಎಲ್ಲನೂ ಮಾಡಬೇಕು ಸೊ ಇಲ್ಲಿ ಹೋಗಿ ಕೇಳೋಣ ಅವರು ನಂಗೆ ಫ್ರೀಯಾಗಿ ಕೊಡ್ತಾರಾ ಇಲ್ವಾ ಅಂತ ಬ್ರೋ ನಾನು ಗೋವಾಗೆ ಫ್ರೀಯಾಗಿ ಹೋಗ್ತಾ ಇದ್ದೀನಿ ₹1 ಖರ್ಚು ಮಾಡಿದಂಗೆ ಬೈಕು ಕಾರು ಲಾರಿ ಏನು ಸಿಗ್ತದೆ ಅದು ಹತ್ಕೊಂಡು ಆಮೇಲೆ ಊಟ ತಿಂಡಿಗೂ ದುಡ್ಡು ಖರ್ಚು ಮಾಡೋಂಗಿಲ್ಲ ಆಯಿತಾ ಇವಾಗ ನಂಗೆ ತಿಂಡಿ ಬೇಕು ಕೊಡ್ತೀರಾ ಫ್ರೀಯಾಗಿ ಕೊಡಬೇಕು ಇಂದು ತಾಯಿ ಗುಣ ತೀರೋದಿಲ್ಲ ಋಣ ಅಣ್ಣ ಫ್ರೀಯಾಗಿ ಕೊಡ್ತಾರಂತೆ ಮೊದಲು ತಿಂಡಿ ಆಯ್ತೈತೆ ನನಗೆ ಕುಣಿಗಲಲ್ಲಿ ಒಂದು ಇಡ್ಲಿ ಕೊಡಿ ಇಲ್ಲಿ ನೆಕ್ಸ್ಟ್ ರೈಸ್ ತಂದಿನಿ ಬರೋ ಹೆಂಗೋ ತಿಂಡಿ ಫ್ರೀಯಾಗಿ ಸ್ಟಾರ್ಟ್ ಆಗೈತಿ ಇವಾಗ ಸೊ ಒಂದು ಬೈಕ್ ರೈಡು ಮತ್ತು ತಿಂಡಿ ಸ್ಟಾರ್ಟ್ ಆಗೈತೆ ಫ್ರೀಯಾಗಿ ಹೋಯ್ತೀನಾ ಬ್ರೋ ಸೊ ಬಿಸಿ ಬಿಸಿ ಪಲಾವ್ ಸಾಕು ಸಾಕು ಮೊಸರು ಬಜ್ಜಿ ಹಾಕ್ಬಿಡಿ ಹೋಯ್ತೀನಾ ಗೋವಾಗೆ ಹಾಂ ಹೋಯ್ತೀನಾ ಥ್ಯಾಂಕ್ ಯು ಬಾಯ್ ಗುರು ಬೆಳಗ್ಗೆ ನಾಷ್ಟ ಹೆಂಗೋ ಕಂಪ್ಲೀಟ್ ಆಯಿತು ಸೊ ಇವಾಗ ನನಗಿರೋ ಟಾಸ್ಕ್ ಏನಪ್ಪ ಅಂತ ಅಂದರೆ ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕು ಇವಾಗ ಫಸ್ಟು ನಾನು ಸೊ ತುಮಕೂರಿಗೆ ನೋಡೋಣ ಯಾರು ಡ್ರಾಪ್ ಕೊಡ್ತಾರೆ ಅಂತ ಗುರು ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕವ್ರೆ ಸೊ ಇವ್ರು ನನ್ನ ನೋಡೋರಂತೆ ಗೋವಾಗ ಹೋಯ್ತಾ ಇದ್ದೀನಿ ಫ್ರೀಯಾಗಿ ಹೋಯ್ತೀನಾ ಹಾಂ ಹ್ಞೂ ಗೋವಾಗ ಫ್ರೀಯಾಗಿ ಹೋಯ್ತಿದ್ದೀನಿ ಡ್ರಾಪ್ ಕೇಳ್ಕೊಂಡು ಹೋಯ್ತೀನಾ ಗುರು ಹಾಂ ನಂಗೆ ಮೇಲ್ಗಡೆ ಹೋಗ್ತೀರಾ ಚಿಕ್ಕರೆ ಇದು ದೊಡ್ಡಕೆರೆ ಮೇಲೆ ಹೋಗ್ತೀರಾ ತಾನೆ ಬ್ರಿಡ್ಜ್ ಮೇಲೆ ಗುರು ಎರಡನೇ ಡ್ರಾಪ್ ಸಿಕ್ಕಾಯ್ತು ಇವಾಗ ಸೊ ಈಗ ಇಲ್ಲಿಂದ ಇವರು ಎಲ್ಲ ಮುಂದೆ ಒಳ್ಳೆ ಯಾವ ಊರು ಬ್ರೋ ಒಂದೇನಳ್ಳಿ ಗಂಟ ಹೋಯ್ತಾರಂತೆ ಕೋಡಿಪಾಳ್ಯದಲ್ಲಿ ಇದ್ದೀನಿ ಸೊ ಬ್ರದರು ನನ್ನ ಡ್ರಾಪ್ ಹಾಕಿ ಟೀ ಕುಡಿ ಬನ್ನಿ ಅಂತ ಕರೀತಾವ್ರೆ ಟೀ ಸರಿ ಬ್ರೋ ಬರೋದಾ ಸರಿ ಬ್ರೋ ಅಲ್ಲೋಗಿ ಹಾಂ ಓಕೆ ಬಾಯ್ ಥ್ಯಾಂಕ್ ಯು ಎಷ್ಟು ಇಲ್ಲಿಂದ ಎಷ್ಟು ಕಿಲೋಮೀಟ್ರು ಅಷ್ಟೇ ಸರಿ ಆಯ್ತು ಹೋಗಿ ನಾನು ಅಲ್ಲೇ ಮತ್ತೆ ನಮ್ಮವರೇ ಸಿಕ್ಕಿದ್ರು ಅಲ್ಲಿ ಮಾತಾಡಿದವ್ರೆ 3 ಗಂಟೆ ಹೋಯ್ತಾರಂತೆ ಬನ್ನಿ ಹೋಗೋಣ ಥ್ಯಾಂಕ್ ಯು ಬಾಯ್ ಗುರು ಹೆಬ್ಬೂರಲ್ಲಿ ಇದ್ದೀನಿ ಇವಾಗ ಇಲ್ಲಿಂದ ತುಮಕೂರ್ಗೆ ಹೋಗಬೇಕು ಸೊ ಯಾವುದು ಲಾಂಗ್ ಗಾಡಿಗಳು ಯಾವುದು ಸಿಗ್ತಾ ಇಲ್ಲ ಸೊ ಲಾರಿಗಳು ಸಿಕ್ಬಿಟ್ರೆ ಈಸಿಯಾಗಿ ತುಮಕೂರ್ಗೆ ಹೋಗಿ ರೀಚ್ ಆಗ್ಬೋದು ಬಟ್ ಎಲ್ಲ ಬೈಕ್ಗಳೇ ಸಿಗ್ತವೆ ನೋಡೋಣ ಲಾರಿ ಏನಾದರೂ ಸಿಗುತ್ತಾ ಅಂತ ಹೇಳಿ ಟ್ರೈ ಮಾಡೋಣ ಸೊ ಫ್ರೀಯಾಗಿ ವಾಟ್ರ್ ಬಾಟ್ಲು ಸಿಕ್ಕೈತೆ ಕುಡಿಯೋದಕ್ಕೆ ಕರೆಂಟ್ ಸೈಕಲ್ ಸಿಕ್ಕೈತೆ ನನಗೆ EV ಸೈಕಲು ಸೊ ಮೋಟ್ರು ಕೊಟ್ಟವನೆ ಇಲ್ಲೊಂದು ಸೊ ಮತ್ತು ನಮ್ಮ ಗಾಡಿಗೆ ಬರೋ ಥರ ಕೀ ಕೊಟ್ಟವನೆ ಸೊ ಕೀ ಹಿಂಗೆ ಆನ್ ಮಾಡಿ ಸೊ ಇದನ್ನು ತಿರುಗಿಸ್ಬೇಕು ಹಿಂಗ
ಇದೇನು ರಿವರ್ಸ ಇದು ಅಷ್ಟೇ ಗುರು. ನಮ್ಮ ಕಾಲದಲ್ಲಿ ಸೈಕಲ್ಗಳನ್ನ ಪೆಟ್ಲು ಹೊಡೆದು ಸುಸ್ತಾಗ್ಬಿಡ್ತಿದ್ದೋ. ಈಗಿನ ಕಾಲದಲ್ಲಿ ನೋಡ್ರಿ ಎಷ್ಟು ಈಸಿಯಾಗಿ ಹೋಯ್ತೆ. ಮೋಟ್ರ್ ಫಿಕ್ಸ್ ಮಾಡಿಬಿಟ್ಟವ್ರೆ. ಇದು ಮೋಟ್ರ್ ನೀನೇ ಫಿಕ್ಸ್ ಮಾಡಿರೋದು ಬಂದಿರೋದೇನಾ? ಎಷ್ಟು ಸೈಕಲ್ ಇದು? 30,000. ಈ ಸೈಕಲ್ 30,000ನಾ? ಸೆಕೆಂಡ್ಸ್ ಆ್ಯಕ್ಟಿವ್ ಬರೋದಲ್ಲೋ. ಎಷ್ಟು ಕಿಲೋಮೀಟ್ರ್ ಬರುತ್ತೆ ಒಂದು ಸೈ ಚಾರ್ಜ್ ಹಾಕಿದ್ರೆ? 40 ಕಿಲೋಮೀಟ್ರು. ಎಷ್ಟೊತ್ತಾಗು ಚಾರ್ಜ್ ಆಗೋದು? 5 ಅವರ್. ಆರನ್ ಇಲ್ವಾ ಇದರಲ್ಲಿ? ಹಾಂ, ಆರನ್ ಚಾರ್ಜ್ ಹಾಕ್ಬೇಕು. ಅದು ಚಾರ್ಜ್ ಹಾಕ್ಬೇಕಾ? ಚೆನ್ನಾಗೈತೆ ಕಣೋ. ನಿಧಾನ ಕೊಡಿಸು. ಬಾಯ್. ಎಲ್ಲಿಗೆ? ನೀವು ತುಮಕೂರ್ಗೆ ಹೋಗ್ತಾ ಇದ್ದೀರಾ? ಬೇಡ ನಾನು ಹೋಯ್ತೀನಿ ಹೋಗಿ ಬ್ರೋ. ಬೇಡ ದೇವರಾಣೆ ಬೇಡ, ನಾನು ಹೋಗ್ತೀನಿ ಹೋಗಿ ಆರಾಮಾಗೆ. ಬೇಡ ಬೈ, ನಾನು ಒಂದೇ ಗಾಡೀಲಿ ಅದು ಏನು ಗೊತ್ತಾ, ನಾನು ರೂಲ್ಸ್ ಮಾಡ್ಕೊಂಡಿದ್ದೀನಿ. ಒಂದೇ ಗಾಡೀಲಿ 2 ಸತಿ ಹೋಗ್ಬಾರ್ದು ನಾನು. ಒಂದು ಗಾಡೀಲಿ ಒಂದೇ. ಅಲ್ಲಿ ಮುಂದೆ ಬಿಡ್ತೀನಿ, ಅಲ್ಲಿಂದ ಹೆಲ್ಪ್ ಆಗುತ್ತೆ. ಇಲ್ಲ ಆಗಲ್ಲ, ಸಿಟಿ ಅಲ್ಲಿ ಮುಂದೆ ಬಿಡ್ತೀರಾ? ಸರಿ ನಡೀರಿ. ಹಲೋ, ಟೈಮ್ ಬಂದು 9:15. ಸೊ ನಾನು ಸ್ಟಾರ್ಟ್ ಮಾಡಿದ್ದು 8 ಗಂಟೆಗೆ. ಸೊ ಆಲ್ರೆಡಿ 1.25 ಗಂಟೆ ಆಯಿತು ಗುರು. ಸೊ ನಾನು ಇನ್ನೂ ಒಂದು 20 ಕಿಲೋಮೀಟ್ರೂ ಬಂದಿಲ್ಲ. ಸೊ ಇಲ್ಲಿಂದ ತುಮಕೂರು ಇನ್ನೂ 23 ಕಿಲೋಮೀಟ್ರ್ ಐತೆ. ಸೊ ನಾನು ಇವಾಗ ಇದೇ ಥರ ಬೈಕನ್ನ ಟ್ರೈ ಮಾಡ್ಕೊಂಡು ಹೋದರೆ ನಾನು ಹೋಗೋ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ. ಸೊ ನೋಡೋಣ, ಯಾವ್ದಾರು ಲಾರಿ ಸಿಕ್ಕಿದ್ರೆ ಲಾರಿಗೆ ಟ್ರೈ ಮಾಡೋಣ. ಬ್ರೋ ಎಲ್ಲಿ ತಗೋಯ್ತೀರಾ? ತುಮಕೂರಾ? ಬಿಡ್ತೀರಾ? ಅಡೀರಿ. ಓಕೆ ಬಾಯ್. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಫೈನಲಿ ತುಮಕೂರಿಗೆ ಬಂದು ರೀಚ್ ಆಗಿದ್ದೀನಿ ಇವಾಗ. ಸೊ ಇವಾಗ ಟೈಮ್ ಬಂದು 10 ಗಂಟೆಗೆ ಇನ್ನು 10 ನಿಮಿಷ ಐತೆ. ಸೊ ಇಲ್ಲಿಂದ 504 ಕಿಲೋಮೀಟ್ರ್ ಐತೆ ಗೋವಾ. ಸೊ ಇಲ್ಲಿ ತೋರಿಸೋ ಪ್ರಕಾರ ಇನ್ನು 8 ಗಂಟೆಗೆ ಹೋಗ್ತೀನಿ ಅಂತ ತೋರಿಸ್ತವ್ರೆ. ಬಟ್ ಹೇಳೋಕ್ಕಾಗಲ್ಲ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ. ಸೊ ಗಾಡಿ ಯಾವ ರೀತಿ ಸಿಗುತ್ತೆ ಅದ್ರ ಮೇಲೆ ಹೋಗ್ತೀನಿ. ಸೊ ನೋಡೋಣ, ಇಲ್ಲಿಂದ ಯಾವ್ದಾರು ಲಾರಿ ಸಿಕ್ಕಿದ್ರೆ ಲಾರಿ ಟ್ರೈ ಮಾಡೋಣ. ಇವಾಗ ನಾನು ಎಕ್ಸಾಕ್ಟ್ಲಿ ಇವಾಗ ತುಮಕೂರು ಸರ್ಕಲಲ್ಲಿ ಇದ್ದೀನಿ. ಸೊ ಹಿಂಗೆ ಲೆಫ್ಟ್ ತೊಗೊಂಡ್ರೆ ಶಿರಾ ಗೇಟು. ಸೊ ಹಿಂಗೆ ಹೋದರೆ ನಾನು ಬೇಗ ಹೋಗ್ತೀನಿ ಗೋವಾಗೆ. ಎಷ್ಟು ದೂರ ಹೋಗ್ತೀರಾ? 2 ಕಿಲೋಮೀಟ್ರ್ ಶ್ರೀಗಂಟೆ ಹೋಗ್ತೀನಿ. ಶಿರಾಗಡ ಗಂಟ ಹೋಗ್ತೀರಾ? ಬಿಡಿ, ಅಲ್ಲಿ ಗಂಟ ಒಂದು 20 ನಿಮಿಷ ಕಾಯ್ದಾದ್ಮೇಲೆ ಒಂದು ಡ್ರಾಪ್ ಸಿಕ್ತು. ಅಣ್ಣ ಶಿರಾಗೇಟ್ ಗಂಟ ಹೋಯ್ತಾರಂತೆ. ಬ್ರೋ ಗೋವಾಗ ಹೋಯ್ತಾ ಇದ್ದೀನಿ ಹಿಂಗೆ ಡ್ರಾಪ್ ಕೇಳ್ಕೊಂಡು. ಅಲ್ಲೇ ಏನು ಸಿಗುತ್ತದು? 2 ವೀಲರು, ಕಾರು, ಲಾರಿ. ಗೋವಾವರೆಗೂ ಹೋಯ್ತೀನಾ? 100% ಹೋಗ್ತೀನಾ? ಥ್ಯಾಂಕ್ ಯು ಬ್ರೋ. ಇವಾಗ ಎಕ್ಸಾಕ್ಟ್ಲಿ ಶಿರಾ ಗೇಟ್ ಹತ್ರ ಇದ್ದೀನಿ ನಾನು. ಸೊ ಇಲ್ಲಿಂದ ಮತ್ತೆ ಇನ್ನು ಗಾಡಿಗಳನ್ನ ಹತ್ಕೊಂಡು ಹೋಗ್ತಾ ಇರಬೇಕು. ನನಗೆ ಸಿಕ್ಕಾಪಟ್ಟೆ ಮಜಾ ಐತೆ ಗುರು ಇದರಲ್ಲಿ. ಹಿಂಗೆ ಹೋಗಿ ಈ ಥರ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಮಜಾ ಅನಿಸ್ತೈತೆ. ಚೆಕ್ ಪೋಸ್ಟ್ ಕಂಡು ಹೋಗ್ತೀರಾ ಸರ್? ಅಲ್ಲಿ ಗಂಟ ಬಿಟ್ಬಿಡಿ ಸರ್. ಇಲ್ಲಿ ಶಿರಾ ಗೇಟಿಂದ ಮತ್ತೆ ಒಂದು ಗಾಡಿ ಸಿಕ್ಕೈತೆ. ಅಣ್ಣ ಚೆಕ್ ಪೋಸ್ಟ್ ಗಂಟ ಹೋಗ್ತಾರಂತೆ. ಗೋವಾಗೆ ಹೋಗ್ತಾ ಇದ್ದೀನಿ. ಹಿಂಗೆ ಡ್ರಾಪ್ ಕೇಳ್ಕೊಂಡು ಗೋವಾಗೆ ಹೋಗ್ತೀನಾ? ಅಲ್ಲಿ ಆ ಕಡೆ ಅಲ್ಲಿ ಬೋರ್ಡ್ ಇದೆಯಲ್ಲ ಅಲ್ಲಿ ಮುಂದೆ. ಯಾಕೆಂದ್ರೆ ಕ್ರಾಸಿಂಗ್ ಅಲ್ವಾ? ಯಾವ್ದು ಗಾಡಿ? ಥ್ಯಾಂಕ್ಸ್ ಅಣ್ಣ, ಬಾಯ್. ಗುರು ಇವಾಗ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ ನಾನು. ಸೊ ಇಲ್ಲಿಂದ ಲಾರಿಗಳು ಓಡಾಡ್ತವೆ ಗುರು, ಪರವಾಗಿಲ್ಲ. ಇಲ್ಲೊಂದು ಸ್ವಲ್ಪ ನಾನು ಲಾರಿಗಳನ್ನ ನೋಡ್ತಾ ಇದ್ದೀನಿ. ಸೊ ಅವಾಗಿಂದ ಲಾರಿಗಳು ನೋಡೇ ಇಲ್ಲ ನಾನು. ಸೊ ಇವಾಗ ಲಾರಿಗಳನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಯಾವ್ದಾರ ಲಾರಿನ ಜಾಕ್ ಹಾಕೋಣ. ಅಣ್ಣ ಎಲ್ಲಿ ಗಂಟ ಹೋಗ್ತೀರಾ? ನಾನು ಹಿಂಗೆ ಗೋವಾ ಗಂಟ ಹೋಗ್ತಾ ಇದ್ದೀನಿ. ಓ ಫೈನಲಿ ಒಂದು ನನಗೆ ಟ್ರಕ್ ಸಿಕ್ತು. ಅಣ್ಣ ನಿಮ್ಮ ಹೆಸರು? ರಾಜು. ರಾಜು ಅಣ್ಣವ್ರು ಹಿಂಗೆ ಹೋಗ್ತಾರಂತೆ. ಹಿಂಗೆ ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೋಗ್ತಾರೆ. ಅಣ್ಣ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ ಹಿಂಗೆ ನೀವು? 200 ಕಿಲೋಮೀಟ್ರು? 220 ಕಿಲೋಮೀಟ್ರ್ ಹೋಗ್ತಾರಂತೆ ಗುರು ಇವಣ್ಣ ಹಿಂಗೆ ಸ್ಟ್ರೈಟಾಗಿ. ಅಣ್ಣ ನಾನು ಗೋವಾಗೆ ಹೋಗ್ತಾ ಇದ್ದೀನಿ. ಹಿಂಗೆ ಡ್ರಾಪ್ ಕೇಳ್ಕೊಂಡು ಫ್ರೀಯಾಗಿ. ಹರೀಶ್ ಸಂಚಾರ್ ಅಂತ ಹೇಳ್ಬಿಟ್ಟು. ಹರೀಶ್ ಸಂಚಾರ್. ನಾನು ಹಿಂಗೆ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ.
ಅದು ಅನ್ನದ ರೂಪದಲ್ಲಿ ಬಂದೇ ಬರುತ್ತೆ. ಹೌದು ಹೌದು ಹೌದು. ಅನ್ನೋದು ಋಣ ದುಡ್ಡು ಇದ್ದಾಗ ಆ ಋಣ ಬಂದಿರಲ್ಲ, ಆದ್ರೆ ಟೈಮ್ ಸಿಕ್ಕಿರಲ್ಲ. ಇಷ್ಟೇ ನಮಗೆ ದುಡ್ಡಿಗಿರೋ ವ್ಯತ್ಯಾಸ. ಸಾಕಾಗಿ ಹೋಗೈತಿ ಗಂಡಸರ ಜನ್ಮ ರೀ, ಕನ್ಯಾ ಸಿಗ್ತಿಲ್ರಿ ನಮಗ ಕನ್ಯಾ ಸಿಗ್ತಿಲ್ರಿ. ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಗ್ತಿಲ್ರಿ, ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಗ್ತಿಲ್ರಿ. ಆದ್ರೂ ನಿನ್ನ ಕರ್ಮ ಹೆಂಗ ಬಿಡದೈತಿ, ಆದ್ರೂ ನಿನ್ನ ಕರ್ಮ ಹೆಂಗ ಬಿಡದೈತಿ. ಆಯ್ತು, ಇವಾಗ ಎಕ್ಸಾಕ್ಟ್ಲಿ ಹರಿಹರ ಹತ್ರ ಇದ್ದೀನಿ. ಅಣ್ಣನೂರು ಇಲ್ಲೇನೆ ಹರಿಹರ ಹೋಗ್ತಾರೆ. ಸೊ ಹೆಚ್ಚು ಕಮ್ಮಿ ಒಂದು ಆಲ್ಮೋಸ್ಟ್ ನಮ್ಗೊಂದು 150-200 ಕಿಲೋಮೀಟ್ರ್ ಡ್ರಾಪ್ ಮಾಡೋರೆ ಪಾಪ ನನ್ನ. ಅದು ₹1 ಕಾಸು ಇಸ್ಕೊಂಡಲೇ ಪಾಪ ಪ್ರೀತಿ ವಿಶ್ವಾಸ ಕೊಟ್ಟು ನಂಗೆ ಇಲ್ಲಿಗನ ಡ್ರಾಪ್ ಮಾಡೋರೆ. ಸಿಕ್ಕೋಬೋದೆ. ಥ್ಯಾಂಕ್ಸ್ ಅಣ್ಣ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ಲೇಬೇಕು ನೀವು ನನ್ನ ವಿಡಿಯೋ. ಹರೀಶ್ ಸಂಜಾರ್ ಅಂತ ಇದೆ ನಂದು, ಸಂಜಾರು ಆಯ್ತಾ. ಅಪ್ಲೋಡ್ ಮಾಡ್ತೀನಿ, ನೋಡ್ಲೇಬೇಕು. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಒಳ್ಳೇದಾಗ್ಲಿ ನಿಮ್ಗೆ. ಗುರು ಎಕ್ಸಾಕ್ಟ್ ಇವಾಗ ನಾನು ಹರಿಹರದಲ್ಲಿದ್ದೀನಿ. ಸೊ ಇಲ್ಲಿಂದ ಗೋವಾ ಬಂದು ಎಕ್ಸಾಕ್ಟ್ಲಿ 250 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಸೊ ನಾನು ಇವಾಗ 250 ಕಿಲೋಮೀಟ್ರ್ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತೀನಿ ಅನ್ನೋದೇ ಒಂದು ಕುತೂಹಲವಾದ ಸಂಗತಿ. ಸೊ ನೋಡೋಣ ಇಲ್ಲಿಂದ ನನಗೆ ಏನು ಸಿಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿಂದ ನನಗೆ ಯಾವ್ದಾರು ಇನ್ನೊಂದು ಲಾರಿ ಸಿಕ್ಕಿದ್ರೆ ಸೊ ಇನ್ನೂ ಬೇಗ ಹೋಗ್ತೀನಿ. ಸೊ ಇಲ್ಲ ಬೈಕ್ ಈಗ ಸಿಕ್ಕಿದ್ರೆ ನೋಡೋಣ, ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಇಲ್ಲೇ ಬ್ರಿಡ್ಜ್ ಐತಲ್ಲ. ಹಾಂ, ಎಷ್ಟು ಕಿಲೋಮೀಟ್ರು? 3 ಕಿಲೋಮೀಟ್ರ್ ಅಷ್ಟೇ. ಸರಿ ಸರಿ ಹೋಗಿ. ನಾನು ಗೋವಾ ಹೋಗ್ತಾ ಇದ್ದೀನಿ, ಅದಕ್ಕೆ ಹಂಗೆ ಆಂದಿವೆ ಎಲ್ಲರೂ ಇಳ್ಕೊಳ್ಳೋಣ ಅಂತಿದೆ. ಇಲ್ಲ 3 ಕಿಲೋಮೀಟ್ರಿಂದ ಒಳಗಡೆ ಒಂದು ಊರು ಹೋಗುತ್ತೆ, ಅಲ್ಲೇ ಇಲ್ಲ ಸರಿ ಹೋಗೋಣ ಪರವಾಗಿಲ್ಲ. ಥ್ಯಾಂಕ್ ಯು ಗುರು. ಈ ಕಡಿನ ಜನ ಎಷ್ಟು ಒಳ್ಳೆಯವರು ಅಂತ ಅಂದರೆ, ಸೊ ನಾನು ಅಲ್ಲಿಂದ ಬಂದೆ ಗುರು, ನಮ್ಮ ಊರಿಂದ ಎಲ್ಲ ಬಂದೆ. ಒಂದು ಕಡೆ ನಿಲ್ಲಿಸ್ಬಿಟ್ಟು ನನ್ನ ಕೇಳೋರೇ ಇರ್ತಿರಲಿಲ್ಲ ಪಾಪ. ಇಲ್ಲಿ ಅವ್ರು ನಿಲ್ಲಿಸಿ ಸೊ ಬನ್ನಿ 3 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, 2 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿನ ಜನಗಳು ಸ್ವಲ್ಪ ಸಿಕ್ಕಾಬಿಟ್ಟೆ ಒಳ್ಳೆಯವರು. ಗುರು ಯಾವುದೋ ಒಂದು ಲಾರಿ ನಿಂತು ಗುರು. ಅಣ್ಣ ಎಲ್ಲಿ ತಗೋ ಹೋಯ್ತೀರಾ? ಎಲ್ಲಿ ಗಂಟ ಹೋಯ್ತೀರಾ? ಇಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಹೋಗ್ತೀರಾ? ಹಾಂ, ಹಾವೇರಿ. ಆಯ್ತು ಹೌದು ಬೈ. ಕ್ಯಾಮ್ರಾ ಹೇ ಮೈ ಯೂಟ್ಯೂಬರ್ ಹೇ ಬರೋ. ಇಲ್ಲಿಂದ ಒಂದು ಲಾರಿ ಸಿಕ್ಕೈತೆ, ಕಡಕ್ ಲಾರಿ ಅನ್ಕೊಳ್ಳಿ, ಫುಲ್ಲು ಕಡಕ್ ಐತೆ, ಜಮಾನದ ಲಾರಿ. ಸೊ ಇಲ್ಲಿಂದ ಅಣ್ಣ ನನ್ನ ಎಲ್ಲಿ ಗಂಟ ಬಿಡ್ತೀರಾ ಭಯ್ಯ? ಹಾವೇರಿ ಗಂಟ ಬಿಡ್ತಾರಂತೆ ಪಕ್ಕ. ಮೇ गोवा से फ्री ट्रैवल कर दो, पैसा नहीं, फ्री पूरा गाड़ी से ड्राप करता आता हूँ गुरु. ಹಾವೇರಿ ಇಲ್ಲಿಂದ ಎಕ್ಸಾಕ್ಟ್ಲಿ 51 ಕಿಲೋಮೀಟ್ರ್ ಐತೆ. ಸೊ ಅಲ್ಲಿಂದ ನನಗೆ 51 ಕಿಲೋಮೀಟ್ರ್ ಅಂದರೆ ಅಲ್ಲಿಂದ ಗೋವಾ ನನಗೆ 200 ಕಿಲೋಮೀಟ್ರ್ ಆಗುತ್ತೆ. ಸೊ 50 ಕಿಲೋಮೀಟ್ರಿಗೆ ಒಂದು ಲಾರಿ ಹತ್ತಿದ್ದೀನಿ ಗುರು. ಏನು ಮಸ್ತ ಐತೆ ಅಂದರೆ ಲಾರಿ, ನಾನು ಇದೇ ಫಸ್ಟ್ ಟೈಮು ಈ ಥರ ಲಾರಿಲಿ ಕೂತ್ಕೊತಾ ಇರೋದು. ಸೊ ನೋಡ್ರಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಐತೆ, ಮತ್ತು ಇಲ್ಲಿ ಡೋರು ಓಪನ್ ಕ್ಲೋಸ್ ಮಾಡೋದಕ್ಕೆ ಐತೆ. ಫುಲ್ಲು ಎಲ್ಲ ಮರ ಗುರು. ಸೊ ನೋಡಿ ಮುಂದೆಗಡೆ ವ್ಯೂ ಎಷ್ಟು ಮಸ್ತಾಗೈತೆ ಅಂತಂದರೆ. ನೋಡ್ರಿ ಇಲ್ಲಿ ಅಣ್ಣ ಡ್ರೈವಿಂಗ್ ಮಾಡ್ತಾರೆ. ಭಯ್ಯ ತುಮಾರ ನಾಮ್ ಕ್ಯಾ ಭಯ್? ಕೃಷ್ಣ ರಾಥೋರ್. ನೋಡಿ ಅಲ್ಲೇ ಕೃಷ್ಣ ರಾಥೋರಂತೆ. ಮೇಲ್ಗಡೆನೂ ಮಲ್ಕೊಳ್ಳೋಕ್ಕೆ ಜಾಗ ಐತೆ ಗುರು ಇಲ್ಲಿ. ಇದು ಯಾವ ಒಂದು ಕಂಫರ್ಟ್ ಬಸ್ಗಿಂತ ಏನು ಕಮ್ಮಿ ಇಲ್ಲ ಗುರು, ಮಸ್ತಾಗೈತೆ ಅನ್ಕೊಳ್ಳಿ, ಫುಲ್ ಕಡಕಾಗೈತೆ. ಥ್ಯಾಂಕ್ ಯು ಭಯ್ಯ. ಬಾಯ್ ಗುರು. ಎಕ್ಸಾಕ್ಟ್ಲಿ ಇವಾಗ ಹಾವೇರಿಲಿದ್ದೀನಿ. ಸೊ ಇವಾಗ ಇಲ್ಲಿಂದ ಇನ್ನೊಂದು ಗಾಡಿನ ಚೇಸ್ ಮಾಡಬೇಕು. ಸೊ ನೋಡೋಣ ಇಲ್ಲಿಂದ ಯಾವ ಗಾಡಿ ಸಿಗುತ್ತೆ ಅಂತ. ಸೊ ಇವಾಗ ಆಲ್ರೆಡಿ 2 ಲಾರಿ ಹತ್ತಿದ್ದೀನಿ ಗುರು. ಸೊ ನೆಕ್ಸ್ಟು ಯಾವ ಗಾಡಿ ಸಿಗುತ್ತೆ ಆ ಗಾಡಿ ಹತ್ಕೊಂಡು ಹೋಯ್ತಾ ಇರೋಣ.
ಬ್ರೋ ಎಲ್ಲಿ ಗಂಟ ಹೋಗ್ತೀರಾ? ಹಾಂ, ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ ಇಲ್ಲಿಂದ? ಶಿರ್ಸಿ ಅಂದರೆ 50 ಕಿಲೋಮೀಟ್ರ್ ಇದೆ. ಅಲ್ಲಿ ದಾವಣಗೆರೆ ರೋಡ ಅದು? ಶಿರ್ಸಿ ಅಂದರೆ ಒಳಗೆ ಹಿಂಗೆ ಹೋಗಿ ಮುಂದೆ ಅಂದರೆ ನಾನು ಗೋವಾಗೆ ಹೋಗ್ಬೇಕು. ಧಾರವಾಡ ಅಲ್ಲ, ಒಳಗೆ ಹೋಗ್ಬಿಟ್ರೆ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ಬಿಡ್ತೀರಾ ನೀವು? ಅದು ಗೋವಾಗೆ ಹೋಗಲ್ಲ ತಾನೇ ಅದು? ಸರಿ ಸರಿ, ಇಲ್ಲೇ ಯಾವ್ದಾರು ಡ್ರಾಪ್ ಕೇಳ್ತೀನಿ. ಥ್ಯಾಂಕ್ ಯು. ಆಯ್ತು, ಇಲ್ಲಿ ಯಾಕೋ ಕೆಳಗಡೆ ಬಂದು ನಿಂತೆ. ಸೊ ಒಂದು ಗಾಡಿಗಳೇ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಮತ್ತೆ ಟ್ರ್ಯಾಕ್ಟರ್ ಹತ್ಕೊಂಡು ಸ್ವಲ್ಪ ದೂರ ಅಲ್ಲಿ ಮುಂದೆ ಕಡೆ ಹೋಗಿ ಇಳ್ಕೊಂತೀನಿ. ಈಗ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಹೈವೇಗೆ ಹೋಗಿ ಅಲ್ಲಿಂದ ಯಾವ್ದಾರ ಗಾಡಿ ಸಿಕ್ಕಿದ್ರೆ ಗಾಡಿ ಎತ್ಕೊಂಡು ಹೋಗಬೇಕು. ಯಾಕಂದರೆ ಇಲ್ಲಿ ಅವಾಗಿಂದ ನಿಂತ್ಕೊಂಡೆ ಗುರು. ಸೊ ಒಂದು ಗಾಡಿನೂ ಸಿಗ್ತಾ ಇಲ್ಲ ಇಲ್ಲಿ. ಸೊ ಬರೀ ಹಿಂಗೆ ರೈಟ್ ಹೋಗೋರು, ಹಾವೇರಿಗೆ ಹೋಗೋರು ಮಾತ್ರ ಹೋಗ್ತಾವ್ರೆ, ಬಟ್ ಸ್ಟ್ರೈಟ್ ಯಾರು ಹೋಗ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಟ್ರ್ಯಾಕ್ಟರ್ ಹತ್ಕೊಂಡು ಮತ್ತೆ ವಾಪಸ್ ಅಲ್ಲಿ ಹೋಗಿ ಅಲ್ಲಿಂದ ಗಾಡಿ ಎತ್ಕೊಬೇಕು. ಇವಾಗ ಇಲ್ಲೇ ಹಾಕೋಣ, ಕೈ ಹೊಡೆದ್ರೆ ತರ್ಕೊಂಡಿಲ್ಲ. ಹೌದೌದು, ದುಡ್ಡು ಕೊಟ್ಟು ಹೋಗೋದ ಹಂಗೆ ಹೋಗೋದು, ಹಂಗೆ ದುಡ್ಡೇನಿಲ್ಲ, ಫ್ರೀ ಆಗಿ ಹೋಗೋದು. ಇಲ್ಲೇ ಹಾಕಿ ಸಾಕು. ನೀವು ಹೆಂಗೆ ಹಿಂಗೆ ಸ್ಟ್ರೈಟ್ ಹೋಗ್ತೀರಾ? ಹಿಂಗೆ ಸ್ಟ್ರೈಟ್ ಹೋಗಿ ದುಡ್ಡು ಕೊಟ್ಟು. ಓಕೆ, ಥ್ಯಾಂಕ್ಸ್ ಅಣ್ಣ, ಬಾಯ್. ಗುರು ಗುರು ಏನೋ ಒಂಥರ ಸಖತ್ ಮಜಾ ಅನಿಸ್ತೈತೆ ಗುರು. ಈ ಥರ ಎಲ್ಲ ಈ ಸೈಡೆಲ್ಲ ಬಂದೇ ಇಲ್ಲ ನನ್ನ ಲೈಫಲ್ಲಿ, ಇದೆ ಫಸ್ಟ್ ಟೈಮ್ ಬಂದಿರೋದು. ಸೊ ಆ್ಯಕ್ಚುಲಿ ಗೋವಾ ಹೋಗ್ತಾರದೇ ಫಸ್ಟ್ ಟೈಮ್ ನಾನು. ಹೆಂಗಿರಬೇಡ ಹೇಳಿ ಗುರು. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ 3:15, ಇನ್ನು 7 ನಿಮಿಷ ಇದೆ. ಸೊ ಇಲ್ಲಿಂದ ಗೋವಾ ಇನ್ನು 230 ಕಿಲೋಮೀಟ್ರ್ ಐತೆ ಗುರು. ಸೊ ಇನ್ನು 230 ಕಿಲೋಮೀಟ್ರ್ ಆಗುತ್ತೆ ಗೋವಾಗೆ. ಇವ್ರೇನು ಇದನ್ನ ಗಾಡಿ ಅನ್ಕೊಂಡವ್ರೋ ಏನು ಅನ್ಕೊಂಡವ್ರು ಯಪ್ಪ ಗೊತ್ತಾನೆ. ಅವರೇ ಬ್ಯಾಕ್ ಟು ಬ್ಯಾಕು ಬೇರೆ ಹೋಗ್ತೀರಾ? ಇನ್ನು ಮುಂದೆ ಎಷ್ಟು ದೂರ ಹೋಗ್ತೀರಾ ಇಲ್ಲಿಂದ? ಒಂದು 3 ಕಿಲೋಮೀಟ್ರ್ ಬಿಡ್ತೀರಾ ಅಲ್ಲಿ ಗಂಟ? ಹಾಂ, ಅಲ್ಲಿಗೆ ಗುರು ಗಾಡಿಗಳೇ ನಿಲ್ಲಿಸ್ತಾ ಇಲ್ಲ ಇಲ್ಲಿ ಯಾರೂ. ಮೇ ಬಿ ಇಲ್ಲಿ ಡಿವೈಡರ್ ಐತೆ ಈ ಕಡೆ ಈ ಕಡೆ, ಅದಕ್ಕೋಸ್ಕರ ಯಾರು ಲಾರಿಗಳು ನಿಲ್ಲಿಸ್ತಾರೆ. ಪಾಪ ಅಣ್ಣ ಹೆಂಗೋ ನಮಗೆ ನಿಲ್ಲಿಸೋರು. ಇಲ್ಲಿಂದ 3 ಕಿಲೋಮೀಟ್ರ್ ಮುಂದೆ ಹೋಗ್ತಾರಂತೆ. ಸೊ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ತಾ ಇರೋಣ ಅಂತೇಳಿ ಹತ್ಕೊಂಡು. ಏನು ಹೆಸರು? ಹಾಂ, ಶಂಕರ್. ಒಂದು ಕೊಡಿ ಅಣ್ಣ ಸಾಕು. ಇಲ್ಲೇನಣ್ಣ ದೇವಪ್ರಸಾದನ ಇದು? ಹೌದು. ಯಾವ್ದು ಅವ್ರದ್ದು? ನಾಗಮ್ಮನ ದೇವಸ್ಥಾನ ಅಂತ. ನಾಗಮ್ಮ ದೇವಸ್ಥಾನ. ಒಳ್ಳೇದಾಗಲಿ. ಎಲ್ಲಿವರೆಗೂ ಗೋವಾಕ್ಕೆ ಹೋಗ್ತೀರಾ? ಇಲ್ಲಿಂದ ಗೋವಾಗ ಹೋಗಿ ಹಿಂಗೆ ಡ್ರಾಪ್ ಕೇಳ್ಕೊಂಡು ಹೋಗೋದು. ಹೋಗೋದು ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಓ ಭಯ್ಯ, ಹಾಂ ಥ್ಯಾಂಕ್ಸ್ ಅಣ್ಣ, ಬಾಯ್. ಓಕೆ ಓಕೆ ಬಾಯ್. ಭಯ್ಯ ಎಲ್ಲಿ ಗಂಟ ಹೋಗ್ತೀರಾ? किधर कितना किलोमीटर है जाता है भाई? तो हाँ उधर लेफ्ट साइड. हाँ लेफ्ट साइड में साफ है, स्ट्राइट नहीं हो जाता. ठीक है भाई, ठीक है. हाँ ಹಾಂ, ಅಲ್ಲಿ ಗಾಡಿಗಳು ಸಿಗಲ್ಲ, ಮೇಲೆ ಹೋಗಕ್ಕೆ ಸಿಗಲ್ವಲ್ಲ, ಫ್ಲೈಓವರ್ ಹೋಗೋಕ್ಕೆ. ಇಲ್ಲೇ ಬಿಡ್ತೀನಿ ಕಾಸಿಗೆ, ಹಿಂಗೆ ಗಾಡಿಗಳು ನಿಂತವ್ರಿಗೆ. ಹಾಂ ಸರಿ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಬಾಯ್. ಥ್ಯಾಂಕ್ ಯು ಅಣ್ಣ. ಎಲ್ಲಿ ಗಂಟ ಹೋಗ್ತೀರಾ? ನೋಡ್ರಿ. ಹಾಂ, ನೀವು ಎಲ್ಲಿ ಮಟ್ಟ ಬರೋಬ್ರಿ? ನಾವು ಗೋವಾಗೆ ಹೋಗ್ತಾ ಇದ್ದೀನಿ. ಗೋವಾಕ ಇಲ್ರಿ, ಹುಬ್ಳಿ ಮಟ್ಟ ಹೋಗ್ತೀನಿ. ಹುಬ್ಳಿ ಹೋಗ್ತೀರಾ? ಸರಿ, ಬಿಡ್ತೀರಾ? ಒಂದೇ ನಿಮಿಷ ರಿಸರ್ಚ್ ಮಾಡ್ಬಿಡ್ಲ. ಹೋಗ್ಬನ್ನಿ ಅಣ್ಣ. ಹೆಂಗೋ ಒಂದು ಗಾಡಿ ಸಿಕ್ತು. ಒಬ್ಬ ಅಣ್ಣ ನನ್ನ ರೋಡಲ್ಲಿ ನನ್ನ ರೋದನೆ ನೋಡೋಕ್ಕಾಗ್ದಲ್ಲಿ ನಿಲ್ಸಿದ್ರು. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಮುಕ್ತು ಮುಸೀನ್ ಅಂತೆ. ಇಲ್ಲಿಂದ ಅವರು ಹುಬ್ಳಿ ಗಂಟ ಹೋಗ್ತಾರಂತೆ ಇವಾಗ. ಸೊ ಹುಬ್ಳಿ ಗಂಟ ನಾನು ಡ್ರಾಪ್ ಕೊಡ್ತಾರಂತೆ ಅವರು. ಸೊ ಹೆಂಗೋ ಗಾಡಿ ಸಿಕ್ತು ಗುರು. ಲಕ್ಷ ದುಡಿದ್ರು ತಿನ್ನೋದು ಹೊಟ್ಟಿಗೆ ಅನ್ನನ. ಅದೇ ಹೊರಗಡೆ ಈಗ ನೆಮ್ಮದಿ ಇಲ್ಲ ಅಂದರೆ ನೀವು ಎಷ್ಟೇ ದುಡಿದ್ರು ವೇಸ್ಟೇ ಅದು. 10 ರೂಪಾಯಿಂದೂ ನೀ 15 ರೂಪಾಯಿ ಅನ್ನ ಅಷ್ಟೇ ತಿಂತಿ. ಅದಕ್ಕೆ ಲಕ್ಷ ರೂಪಾಯಿ ಒಮ್ಗೆ ದುಡಿತೀಪ್ಪ ಅಂದ್ರೆ ತಿನ್ನಕ್ಕಾಗಲ್ಲ. ಅಲ್ಲ, ಈಗ ದುಡಿತೀವಿ ಅಂದ್ಬಿಟ್ಟು ಅನ್ನ ಕಾಸನ್ನ ತಿನ್ನಕ್ಕಾಗುತ್ತಾ? ಅನ್ನನೇ ತಿನ್ಬೇಕು. ಈಗಿನ ಕಾಲದಾಗ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಂದ್ರೆ ಹಂಗಿಲ್ವಾ? ಈಗಿನ ದುನಿಯಾದಾಗ ಏನಪ್ಪ, ಹೆಂಡ್ರು ಮಕ್ಳು ಅಷ್ಟೇ. ಅಷ್ಟೇ ಜಗತ್ತಿನಾಗ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ, ಅದೆಲ್ಲ ಹೋದ ಕಾಲ.
ಚೆನ್ನಾಗಿ ನಕ್ಕೊಂತಿದ್ದೆ ಅಂದ್ರೆ ಅದೇ ನಿನಗೆಲ್ಲ ಆಸ್ತಿ. ಅದನ್ನ ಬಿಟ್ರೆ ಯಾವ ಆಸ್ತಿ ಇಲ್ಲ ಈಗ. ಕೇಳ್ತಾ ಇರೋದು, ನೀವು ಮುಸ್ಲಿಂ ಆಗಿ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಲ್ಲ, ಕೆಲವೊಬ್ಬರು ಕನ್ನಡ ನಾವು ಮಾತಾಡಕ್ ಕೇಳಿದ್ರೆ ನನ್ ಕನ್ನಡ ಕರೆಕ್ಟಾಗಿ ಮಾತಾಡಕ್ ಬರಲ್ಲ ಅಂದು ತೊದಸ್ಕೊಂಡು ಅದನ್ನ ಕರೆಕ್ಟಾಗಿ ಮಾತಾಡ್ತಾರೆ, ಹೆಂಗೆಂಗೋ ಮಾತಾಡ್ತಾರೆ. ನಿಮ್ಮ ಉತ್ತರ ಕನ್ನಡ ಮಂದಿಗಳು ಕನ್ನಡನ ನಮ್ಕಿನ ಸಕದಾಗ ಮಾತಾಡ್ತೀರ ಕನ್ನಡ. ಗುರು, ಇವಾಗ ಇಲ್ಲಿ ಒಂದ್ ಕಡೆ ಟೀ ಕುಡಿಯೋಕೆ ಅಂತ ಸ್ಟಾಪ್ ಮಾಡ್ತಾ ಇದೀವಿ. ಸೊ ಇವಾಗ ಹುಬ್ಳಿ ಇಲ್ಲಿಂದ 35 ಕಿಲೋಮೀಟರ್ ಐತೆ. ಸೊ ಇಲ್ಲ ನಮ್ಮ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಐತೆ. ನೀ ಹೇಳು ಮಟ ಸಂಜೆ ಮಾಡ್ತೀನಿ, ನಾನೇ ಹಿಡಿತೇನೆ, ಹಿಡ್ಕೊಲೇವಲ್ಲ. ತೊಳಿ ಭಯ. ಓ, ಖಾರ ಜಾಸ್ತಿ ಹಾಕ್ತೀರಾ ನೀವು? ಖಾರ ಅಲ್ಲ, ಇದು ಕಲ್ಲರು. ಸೊ ಹುಬ್ಳಿ ಕಡೆದು ಜಗ್ರು ಇತ್ತು. ಇಲ್ಲ ಅಣ್ಣ, ನೀವು ಕಷ್ಟ ಬೀಳ್ತೀರಾ ಬೇಡ, ದಯವಿಟ್ಟು ಎಲ್ಲ ಈಸ್ಕೊಂಡ್ರೆ ಅಣ್ಣ. ಇಲ್ಲಿ ನಾನು ಹಿಂಗೆ ಗಾಡಿಯಿಂದ ಹಿಡ್ಕೊಂಡು ಹಂಗೆ ಹೋಗ್ಬಿಡ್ತೀನಿ ಅಣ್ಣ, ಗಾಡಿ ಹಿಡ್ಕೊಂಡು ಹೋಗ್ಬಿಡ್ತೀನಿ. ನಿಜ ದೇವರೇ, ಗಾಡಿ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಈಸ್ಕೊಳ್ಳಿ ಅಷ್ಟು ಅಣ್ಣ, ಕೋಣ ಪ್ಲೀಸ್. ನಿಜ ನಿಜ, ಇಲ್ಲ ಇಲ್ಲ ಅಣ್ಣ, ನೀವು ಬೇಡ, ಅದು ಗಾಡಿ ಹಿಡ್ಕೊಂಡು ಇಲ್ಲಿ ನಂಗೆ ಲಗೇಜ್ ತಗೊಂಡು ಹೊಂಟ ಇದ್ದೀನಿ. ಲಗೇಜ್ ತುಂಬ ಹಂಗೆ ಮಾಡಬಾರ್ದು, ನೀವು ಕಷ್ಟ ಬೀಳ್ತೀರಾ, ಇದು ಮಾಡಬಾರ್ದು. ಚೆನ್ನಾಗಿತ್ತು ಊಟ. ಎಲ್ಲಿ ಗೋವಾಕ್ಕೆ ಹೊಂಟಿರ? ಹಾಂ, ಗೋವಾಕ್ಕೆ ಹೊಂಟಿರ? ಗಾಡಿನ ಗೋವಾಕ್ಕೆ ಹೊಂಟಿದ? ಇಲ್ಲ ಇಲ್ಲ, ಅವ್ರು ಇಲ್ಲೇ ಬಿಟ್ಬಿಟ್ಟು ನಂಗೆ ಹೊಂಟೋಯ್ತಾರೆ. ಎಲ್ಲಿ? ನಾನು ನಿಂಗೆ ಡ್ರಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹುಬ್ಳಿಗೆ ಹೋಗ್ತಾ ಇದ್ದಾರೆ. ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಯಿಂದ ಹೋಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಗುರು, ಇದು ಇಲ್ಲಿ ಊಟಕ್ಕೆ ಒಂದು ಅಮೌಂಟ್ ನಾನೇ ಕೊಟ್ಟಿದ್ದೀನಿ. ಯಾಕಂದರೆ ಪಾಪ ನನಗೆ ಅವ್ರ ಕೈಯಲ್ಲಿ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದು ಮಾಡ್ತಾರೆ, ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ. ಸೊ ಅಂಥದ್ರಲ್ಲಿ ಇಲ್ಲೆಲ್ಲೋ ಖರ್ಚು ಮಾಡಿದ್ರೆ ನನಗೆ ಅದೇನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ಅದಕ್ಕೆ ಸೊ ಕೊಟ್ಟಿದ್ದೀನಿ. ಹರೀಶ್ ಸಂಜಾರ್ ಅಂತ ನಮ್ಮದು ಚಾನಲ್ ನೇಮು, ಆಯಿತಾ? ಸಂಜಾರ್. ಹಾಂ, ತುಂಬ ಥ್ಯಾಂಕ್ಸ್ ಅಣ್ಣ. ಹಾಂ, ನಿನ್ನ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್. ಅಡೀನಿ ಬಾ ಬ್ರೋ. ಇಲ್ಲೊಂದು ಗಾಡಿ ಸಿಕ್ಕೈತೆ. ಇವರು ಬ್ರದರು ಇಲ್ಲಿಂದ 7 ಕಿಲೋಮೀಟ್ರ್ 8 ಕಿಲೋಮೀಟ್ರು ಗಂಟ ಬಿಡ್ತಾರಂತೆ. ಬ್ರದರ್, ನಿಮ್ಮ ಹೆಸರು? ಹಾಂ, ಮಾತು ಅಂತ ಇವ್ರ ಹೆಸರು. ಗುರು, ನಾನಿವಾಗ ಎಕ್ಸಾಕ್ಟ್ಲಿ ಬಂದು ಹುಬ್ಳಿಲಿದ್ದೀನಿ. ಸೊ ಇಲ್ಲಿಂದ ನನಗೆ ಧಾರವಾಡ ಬಂದು 24 ಕಿಲೋಮೀಟ್ರ್ ಐತೆ. ಸೊ ನೋಡೋಣ ಯಾರು ನೆಕ್ಸ್ಟು ಡ್ರಾಪ್ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಗುರು. ಇವಾಗ ಇಲ್ಲೆಲ್ಲ ಅನ್ನೋನ್ ಲೊಕೇಶನಲ್ಲಿದ್ದೀನಿ. ಸೊ ಇವಾಗ ಇಲ್ಲಿಂದ ನನಗೆ ಧಾರವಾಡ ಬಂದು 15 ಕಿಲೋಮೀಟ್ರ್ ಐತೆ ಗುರು. ಸೊ ಬೈಕಲ್ಲಿ ಬಂದಿದ್ದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಯಾಕೆ ಗೊತ್ತಾ, ಇಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಜಾಸ್ತಿ ಐತೆ ಗುರು. ಸೊ ಹೆಂಗೋ ಬೈಕಲ್ಲಿ ಡ್ರಾಪ್ ಆಯಿತು, ಸೊ ಬೇಗ ಬಂದ್ಬಿಟ್ಟೆ. ಸೊ ಇಲ್ಲಿಂದ ಇನ್ನೆಷ್ಟು ಬೇಗ ಹೋಗ್ತೀನಿ ನೋಡೋಣ. ಸರಿಯಾ ಬ್ರೋ, ಇವಾಗ ಇನ್ನೊಂದು ಡ್ರಾಪ್ ಸಿಕ್ತು. ಪಾಪ ಅಣ್ಣ ನನಗೆ ಧಾರವಾಡದಿಂದ ಡ್ರಾಪ್ ಮಾಡ್ತಿದ್ದೆ. ಗೋವಾಗೆ ಹೋಗ್ತಾ ಇದ್ದೀನಿ. ಹಿಂಗೆ ಡ್ರಾಪ್ ಕೇಳ್ಕೊಂಡು ಫ್ರೀಯಾಗಿ ಗೋವಾಗೆ. ಬ್ರೋ, ಇವಾಗ ಎಕ್ಸಾಕ್ಟ್ಲಿ ಧಾರವಾಡ ಸಿಟಿಲಿ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಯಾವುದೋ ಮಿಶ್ರ ಪೇಡ ಅಂತೆ ಗುರು. ಏನೊಂದು 500 ಅಂಗಡಿ ಐದು ನೋಡ್ಬಿಟ್ಟೆ ಗುರು ನಾನು ಆಲ್ರೆಡಿ. ಸೊ ಇಲ್ಲಿ ಪಾಪ ಅಣ್ಣ ಬನ್ನಿ ಟೀ ಕುಡಿಯೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ. ಸೊ ಟೀ ಸ್ಪಾನ್ಸರ್ ಇವಾಗ ಅಣ್ಣೊಂದು. ಚೆನ್ನಾಗಿದೆ ಟೀ. ಬರೋದಾ? ತುಂಬ ಥ್ಯಾಂಕ್ಸ್, ಬಾಯ್. ಥ್ಯಾಂಕ್ ಯು. ಅಣ್ಣ, ಧಾರವಾಡ ಹೋಗಲ್ವಾ? ಬಾ, ಎಲ್ಲಿ ಗಂಟೆ ಹೋಗ್ತೀರಾ? ಧಾರವಾಡ ಕ್ರಾಸ್ ಗಂಟೆ ಬಿಡ್ತೀರಾ? ಇಲ್ಲಿಂದ ಒಂದು ಗಾಡಿ ಸಿಕ್ಕೈತಿ ಇವಾಗ. ಸೊ ಬ್ರದರ್ ಅಲ್ಲಿ ಗಂಟ ಬಿಡ್ತಾರಂತೆ, ಕ್ರಾಸ್ ಗಂಟ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್ ಗುರು. ಇವಾಗ ಕಲ್ಕೇರಿ ಹತ್ರ ಇದ್ದೀನಿ. ಸೊ ಇಲ್ಲಿಂದ ನನಗೆ 136 ಕಿಲೋಮೀಟ್ರ್ ಐತೆ ಗೋವಾ. ಸೊ ಇಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಇವಾಗ ಆಲ್ರೆಡಿ ಟೈಮು 7 ಗಂಟೆ 6:45 ಇವಾಗ ಆಲ್ರೆಡಿ ಟೈಮು. ಸೊ
ಸೊ ಲಾರಿಗಳು ಇಲ್ಲ ಅಂದರೆ ಯಾವ್ದಾರ ಒಂದೇ ಕನೆಕ್ಷನ್ ಗಾಡಿ ಸಿಕ್ಕಿದ್ರೆ ನನಗೆ ಬೇಗ ಹೋಗ್ಬಿಡ್ತೀನಿ. ಅಂದರೆ ಯಾಕಂದರೆ ಈಗ ಹೋಗ್ತಾರ ರೋಡ್ ಬಂದು ಫಾರೆಸ್ಟ್ ರೋಡು. ಸೊ ನಾನು ಅಲ್ಲೆಲ್ಲೂ ಮಧ್ಯದಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಗಾಡಿನೇ ಹತ್ತಕ್ಕಾಗೋದಿಲ್ಲ. ಸೊ ನೋಡೋಣ ಇಲ್ಲಿ ಯಾವ್ದಾರ ಒಂದೇ ಕನೆಕ್ಷನ್ ಗಾಡಿ ಸಿಗುತ್ತಾ ಅಂತ. ಬ್ರೋ ಫೈನಲಿ ಒಂದು ಡ್ರಾಪ್ ಸಿಕ್ತು. ಇವಾಗ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ತನಕ ಬಿಡ್ತಾರಂತೆ. ಸೊ ನೋಡೋಣ ಗಾಯ್ಸ್. ಇವಾಗ ಇಲ್ಲಿ ಕಲಗೇರಿ ಅಂತ ಒಂದು ಟೋಲ್ ಇದೆ, ಆ ಟೋಲ್ ಹತ್ರ ಇದ್ದೀನಿ. ಸೊ ಇಲ್ಲಿ ಅಣ್ಣ ನನ್ನ ಕರ್ಕೊಂಬಂದವರು ಇಲ್ಲಿ ಟೋಲ್ ಹತ್ರ ಯಾರು ಇದ್ದರೆ ನನ್ನ ಪರಿಚಯ ಇರೋರು ಅವ್ರಿಗೆ ಹೇಳ್ತೀನಿ, ಅವರು ಲಾರಿನ ನಿಲ್ಲಿಸ್ಬಿಟ್ಟು ನಿಮ್ಮನ್ನ ಅಲ್ಲಿಗೆ ತಲುಪಿಸ್ತಾರೆ ಅಂತ ಒಂದು ಹೇಳೋರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಇವ್ರು ಯೂಟ್ಯೂಬ್ದವ್ರನ್ನವ್ರೆ ಪಂಜಿಗಳು ಗಾಡಿ ಹೋಗ್ತಿರ್ತಾವಲ್ಲ, ಆ ಗಾಡಿ ಹತ್ತ ಸರ್ ನಾನು ಯಾವುದು ಯಾವ್ರು ಬಂದ್ರೆ ಹೇಳವ್ರು ಇಲ್ಲೇ ವೇಟ್ ಮಾಡ್ತಿರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ರಾಜು. ಥ್ಯಾಂಕ್ಸ್ ರಾಜು ಅಣ್ಣ. ಓಕೆ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ 7:15. ಸೊ ಈಗ ಇಲ್ಲಿ ಲಾರಿನೇ ಹಿಡಿಬೇಕು ನಾನು, ಬೇರೆ ಇನ್ನೇನು ದಾರಿನೇ ಇಲ್ಲ. ಯಾಕಂದರೆ ಮಧ್ಯದಲ್ಲಿ ಹೋಗ್ತಾ ಫಾರೆಸ್ಟ್ಗಳು ಸಿಗ್ತಾ ಹೋಗುತ್ತೆ ನನಗೆ. ಸೊ ಅಲ್ಲಿ ನಾನು ಇಳಿದು ಇನ್ನೊಂದು ಗಾಡಿನ ಹತ್ತಿ ಅದೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಒಂದೇ ಗಾಡಿ ಹಿಡಿದ್ರೆ ನಮಗೆ ಬೆಸ್ಟು. ಸೊ ನೋಡೋಣ ಅವರು ಯಾರಾದರೂ ಪಂಜಿಮ್ನ ಯಾವ್ದಾದ್ರು ಲಾರಿ ಬಂದರೆ ಸೊ ಅವ್ರಿಗೆ ಹೇಳ್ತೀನಿ ಅಂತ ಹೇಳೋರೆ. ಸೊ ಅಲ್ಲಿ ತನಕ ಇವಾಗ ಎಲ್ಲಿದ್ದೀನಿ ಅಂತ ಅಂದರೆ ಇಲ್ಲೊಂದು ಟೋಲ್ ಇದೆ. ಸೊ ಕಲಿಕೇರಿ ಟೋಲ್. ಸೊ ಆ ಟೋಲ್ ಹತ್ರ ಇದ್ದೀನಿ ಗುರು. ಇಲ್ಲಿ ಯಾವುದೋ ಒಂದು ಲಾರಿನೇ ಸಿಕ್ಬಿಡ್ತು ನನಗೆ, ನನ್ನ ಅದೃಷ್ಟ. ಸೊ ನೋಡೋಣ ಅವ್ರು ನಿಲ್ಸ್ತಾರ ಇಲ್ವಾ ಅಂತ. ಫೈನಲಿ ಗೋವಾಗ ಒಂದು ಟ್ರಕ್ ಸಿಕ್ಕೈತೆ. ನನ್ನ ಅದೃಷ್ಟ ಚೆನ್ನಾಗೈತೆ ಗುರು. ಸಖತ್ ಕಾಯ್ದೆ ಫೈನಲಿ ಒಂದು ಗಾಡಿ ಸಿಕ್ಕೈತೆ. ಪಾಪ ಅಣ್ಣ ನನ್ನ ಗೋವಾವರೆಗೂ ಡ್ರಾಪ್ ಆಗ್ತಾರೆ. ಬೈ ನಿಮ್ಮ ಹೆಸರು? ವಿಜಯ್. ಯಾವರು? ಶಿರಾಯಿಂದ ಒಬ್ಬ ಡ್ರಾಪ್ ಹಾಕಿದ್ರು ಪಾಪ ಒಬ್ಬರು. ಇಲ್ಲಿಂದ ಎಕ್ಸಾಕ್ಟ್ಲಿ ಒಂದು ಗೋವಾ ಒಂದು 130 ಕಿಲೋಮೀಟರ್ ಐತೆ ಗುರು. ಗೋವಾದಲ್ಲಿ ನೀವು ಎಲ್ಲರೂ ಬಿಡಿ, ಪಂಜಿಮ್ಮ ಎಲ್ಲರೂ ಸರಿ. ನೀವು ಎಲ್ಲೋ ಹೋಗ್ತೀರಾ ಅಲ್ಲಿ ಬಿಟ್ಬಿಡಿ ಸಾಕು. ನಾನು ಮಡ್ಗಾವ್ ಹೋಗ್ತೀನಿ. ಮಡ್ಗಾವು ಅದು ಗೋವಾನಾ? ಅಲ್ಲೇ ಎಲ್ಲ ಬಿಡಿಬೇಕು. ಗೋವಾಗ ರೀಚ್ ಆಗಿದ್ದೀನಿ. ಸೊ ಇವಾಗ ಮೋಲಮ್ ಹತ್ರ ಇದ್ದೀವಿ. ಸೊ ಇವರು ವಿಜಯ್ ಅವರು ನನಗೆ ಸಿಕ್ಕಿರಲಿಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಗಸ್ಕ ಆಗ್ಬಿಡ್ತಿದ್ದು. ಸೊ ಹೆಂಗೋ ಸಿಕ್ಕಿ ಇವಾಗ ಟೈಮ್ ನೋಡಿದ್ರೆ ಗುರು 10:15 ಬಂದು ರೀಚ್ ಆಗಿದ್ದೀನಿ. ಸೊ ನಾನು ನಮ್ಮೂರು ಬಿಟ್ಟಿದ್ದು 8 ಗಂಟೆಗೆ. ಸೊ 545 ಕಿಲೋಮೀಟ್ರು. ಸೊ ಇವಾಗ 10:15 ಗುರು. ಸೊ ಇವಾಗ ಗೋವಾಗೆ ಬಂದು ಫಸ್ಟು ಕೆಲಸ ನಾನು ಏನು ಮಾಡ್ತೀನಿ ಅಂತ ಕೇಳಿದ್ರೆ, ಸೊ ನಾನು ಫಸ್ಟು ಬಂದು ನೋಡಿದ್ದೇನೆ. ನೋಡಿರಿ ಇಲ್ಲ ಐತೆ ನೋಡಿ, ಚಿನ್ನ ಮುತ್ತು ರತ್ನಗಳೆಲ್ಲ ನನ್ನ ಕಣ್ಮುಂದೆ ಐತೆ. ಇವಾಗ ಹೋಗ್ಬಿಟ್ಟು ಮ್ಯಾಟ್ರ್ ಫಿನಿಷ್ ಮಾಡಿದ್ರೆ ಗೋವಾಗೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತೈತೆ.